ಶಿಕ್ಷಕರಿಗೆ. ಈ ಒಂದು ಮುಂದಿನ ಹಂತದಲ್ಲಿ ಅಂದರೆ ಪ್ರೋಟೋಕಾಲದ ಮುಂದಿನ ಹಂತದಲ್ಲಿ ಅಂದರೆ ಪ್ರಾರ್ಥನೆ ಆಯಿತು, ದೈಹಿಕ ಸ್ಥಳ ವ್ಯಾಯಾಮಗಳ ಬಗ್ಗೆ ಆಯಿತು, ನಿಂತು ಮಾಡುವಂಥ ಆಸನ ಆಯಿತು. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕುಳಿತು ಮತ್ತು ಬೆನ್ನ ಮೇಲೆ ಹೊಟ್ಟೆ ಮೇಲೆ ಮಲಗಿ ಮಾಡುವಂಥ ಆಸನಗಳ ಬಗ್ಗೆ ಮಾಹಿತಿಯನ್ನು ತಮ್ಮಗಳಿಗೆ ನಾನು ಕೊಡ್ತಾ ಇದ್ದೇನೆ. ಹಾಗಾಗಿ ತಾವುಗಳೆಲ್ಲ ಗಮನಿಸ್ತಾ ಬನ್ನಿ. ಈಗ ವಜ್ರಾಸನ ಕುತ್ಕೊಂಡಿದ್ದೇವೆ. ಮಕ್ಕಳಿಗೆ ನಾವೆಲ್ಲ ಕುಳಿತು ಮಾಡ್ತಕ್ಕಂಥ ಆಸನ ಆಗಿರೋದ್ರಿಂದ ದಂಡಾಸನಕ್ಕೆ ಬರಲಿಕ್ಕೆ ತಾವು ಮಾಹಿತಿಯನ್ನು ಒದಗಿಸಬೇಕು. ಈಗ ದಂಡಾಸನದಲ್ಲಿ ಸಂಪೂರ್ಣವಾಗಿ ಮಕ್ಕಳಿಗೆ ನಾವು ಈ ರೀತಿ ಕೂತ್ಕೊಳ್ಳಿಕ್ಕೆ ಮಾಹಿತಿಯನ್ನು ಒದಗಿಸೋಣ. ದಂಡಾಸನದಲ್ಲಿ ಕಾಲನ್ನು ನೇರ ಚಾಚಬೇಕು. ಆ ಒಂದು ಕೈಗಳು ನಮ್ಮ ಒಂದು ಮಕ್ಕಳ ಪಕ್ಕಕ್ಕೆ ತೆಗೆದುಕೊಂಡು ಬಂದು ಈ ರೀತಿ ಕೂತ್ಕೊಂಡು ಬೆನ್ನುಮೂಳೆ ನೇರವಾಗಿದೆ. ಈಗ ಕುಳಿತು ಮಾಡುವಂಥ ಆಸನದಲ್ಲಿ ಮೊದಲನೇದಾಗಿ ಭದ್ರಾಸನ, ಬದ್ಧ ಕೊನಾಸನವನ್ನು ಯಾವ ರೀತಿಯಾಗಿ ಮಾಡ್ತೀವಲ್ಲ ಆ ಪ್ರಕಾರದಲ್ಲಿ ನಾವು ಮಕ್ಕಳಿಗೆ ಹೇಳಿಕೊಡೋಣ. ಅಂದರೆ ಈಗ ಎರಡು ಕಾಲುಗಳನ್ನು ಒಂದಕ್ಕೊಂದು ಚಾಚಿರಬೇಕು, ಚಾಚಿಕೊಂಡು ಅದನ್ನು ಈ ರೀತಿಯಲ್ಲಿ ತಕ್ಕೊಳ್ಬೇಕು. ಈ ರೀತಿ ಕಾಲುಗಳನ್ನು ಒಂದಕ್ಕೊಂದು ಜಾಯಿಂಟ್ ಮಾಡಿಕೊಂಡು ಬದ್ಧಾಸನದಲ್ಲಿ ಈ ರೀತಿ ಕೂತ್ಕೊಳ್ಳಿಕ್ಕೆ ಮಕ್ಕಳಿಗೆ ನಾವು ಮಾಹಿತಿಯನ್ನು ಕೊಡೋಣ. ಬೆನ್ನುಮೂಳೆ ನೇರವಾಗಿರಲಿ. ಬದ್ಧಾಸನದಲ್ಲಿ ಸಂಪೂರ್ಣವಾಗಿ ಕಾಲು ಸಂಪೂರ್ಣವಾಗಿ ಹತ್ತಿರಬೇಕು. ಇಲ್ಲಿ ಮಕ್ಕಳಿಗೆ ನೀವು ನಂತರದಲ್ಲಿ ಏನು ಹೇಳಿ, ಭದ್ರಾಸನದಲ್ಲಿ ನಾವೇನು ಬದ್ಧ ಕೋಣಾಸನ ಮಾಡ್ತೀವಿ, ಈ ಮೊಂಡೆಯಿಂದ ತೊಡೆಯ ಸ್ನಾಯುಗಳಿಗೆ ಈ ರೀತಿಯಲ್ಲಿ, ಯಾಕಂದರೆ ಮಕ್ಕಳು ಚಿಕ್ಕವರು ಅಭ್ಯಾಸ ಮಾಡ್ತಾ ಇರ್ತಾರೆ, ಅವ್ರಿಗೆ ರೂಢಿ ಇರ್ತದೆ, ಅವ್ರಿಗೆ ಭಾಳ ಸರಳವಾಗಿ ಬರ್ತದೆ. ಆ ಮೊಣಕೈಯಿಂದ ತೊಡೆಯ ಸ್ನಾಯುಗಳನ್ನು ಉಚ್ಚುತ್ತಾ ಈ ರೀತಿ ಮಕ್ಕಳು ಮುಂದಕ್ಕೆ ಬಾಗಲಿ ಅಭ್ಯಾಸವನ್ನು ಮಾಡಿ. ಅಂದರೆ ಭದ್ರಕೋಣಾಸನವನ್ನು ನಾವು ಮಾಡ್ತಕ್ಕಂತಹ ಸ್ಥಿತಿ ಈಗ ನೇರವಾಗಿ ನಮ್ಮ ಒಂದು ಕೈಗಳಿಂದ ಎರಡು ಕಾಲುಗಳನ್ನು ಹಿಡ್ಕೊಂಡು ಕಾಲನ್ನು ಸಂಪೂರ್ಣವಾಗಿ ಭೂಮಿಗೆ ತಾಗಿಸ್ತಾ ಈ ರೀತಿ ನಾವು ನೇರವಾಗಿ ಅಭ್ಯಾಸವನ್ನು ಮಾಡ್ತಾ ಹೋಗಬೇಕು. ಈ ಸ್ಥಿತಿನಲ್ಲಿ ನಾವುಗಳು ಪ್ರೋಟೋಕಾಲಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಭದ್ರಕೋಣಾಸನವನ್ನು ಮಾಡ್ತಾ ಬರೋಣ. ನಂತರದಲ್ಲಿ ಕಾಲನ್ನು ಚಾಚಿ ಕೂತ್ಕೊಳ್ಳಿಕ್ಕೆ ಹೇಳಿ, ಸ್ವಲ್ಪ ವಿರಮಿಸ್ಕೊಳ್ಳಿ. ನಂತರದಲ್ಲಿ ಮುಂದಿನ ಆಸನ ವಜ್ರಾಸನ. ಈ ಪ್ರೋಟೋಕಾಲದಲ್ಲಿದ್ದಂತೆ ಕುಳಿತು ಮಾಡುವಂತಹ ಆಸನ ವಜ್ರಾಸನ. ಈ ಒಂದು ವಜ್ರಾಸನದಲ್ಲಿ ಮಕ್ಕಳು ಆಲ್ರೆಡಿ ರೂಢಿಗತವಾಗಿದ್ದಂಥವರು ಪ್ರಾರ್ಥನೆ ಕೂಡ ಮಾಡ್ತಾರೆ, ಓಂಕಾರ ಕೂಡ ಹೇಳಿರ್ತಾರೆ. ಆಸನದ ಕುಳಿತು ಮಾಡ್ತಕ್ಕಂಥ ಆಸನದ ಸ್ಥಿತಿ ಬಂದಾಗ ಈ ರೀತಿ ವಜ್ರಾಸನವನ್ನು ಅವರುಗಳ ಅಭ್ಯಾಸವನ್ನು ಮಾಡ್ತಾ ಹೋಗಬೇಕು. ಈ ರೀತಿ ವಜ್ರಾಸನವನ್ನು ಅಭ್ಯಾಸ ಮಾಡಿದ ಮೇಲೆ ಇದೇ ವಜ್ರಾಸನದ ಸ್ಥಿತಿನಲ್ಲಿ ಮಕ್ಕಳು ಅರ್ಧ ಉಷ್ಟ್ರಾಸನ ಇದೆ. ಈ ಅರ್ಧ ಉಷ್ಟ್ರಾಸನವನ್ನು ಮಕ್ಕಳಿಗೆ ಅಭ್ಯಾಸ ಮಾಡಲಿಕ್ಕೆ ನಾವುಗಳು ಸೂಚಿಸೋಣ. ಹೇಗೆ? ನಮ್ಮ ಒಂದೊಂದೇ ಕೈಯನ್ನ ಸೊಂಟದ ಭಾಗಕ್ಕೆ ಈ ರೀತಿ ಹಿಡ್ಕೊಳ್ಳಿಕ್ಕೆ ಮಕ್ಕಳಿಗೆ ಹೇಳೋಣ. ಸಂಪೂರ್ಣವಾಗಿ ಉಸಿರನ್ನು ತೆಗೆದುಕೊಂಡು ಉಸಿರು ಬಿಡ್ತಾ ಎಷ್ಟು ಸಾಧ್ಯತೆ ಆಗ್ತದೆ ಅಷ್ಟು ಹಿಂದಕ್ಕೆ ಬಾಗಲಿಕ್ಕೆ ನಾವುಗಳು ಮಕ್ಕಳಿಗೆ ಸೂಚಿಸೋಣ. ಮತ್ತೆ ಉಸಿರು ತೆಗೆದುಕೊಳ್ತಾ ದೇಹ ನೇರ. ಯಾವಾಗ ದೇಹ ಹಿಂದಕ್ಕೆ ಬಾಗಿರ್ತದೆ ಮತ್ತೆ ವಜ್ರಾಸನಕ್ಕೆ ಬಂದು ಸಂಪೂರ್ಣವಾಗಿ ಅವರಿಗೆ ಸ್ವಲ್ಪ ಮುಂದಕ್ಕೆ ಬಾಗಲಿಕ್ಕೆ ಹೇಳಿ. ಯಾಕಂದರೆ ಹೊಸದಾಗಿ ಮಾಡ್ತಕ್ಕಂಥವ್ರು, ಅಭ್ಯಾಸವನ್ನು ರೀಸೆಂಟಾಗಿ ಪ್ರಾರಂಭಿಸಿದಂಥವ್ರು, ಅವರಿಗೆ ಸ್ವಲ್ಪ ಇಲ್ಲಿ ಸೊಂಟದ ಭಾಗದಲ್ಲಿ ಪಕ್ಕೆಲುಬು ಹಿಡಿತಂಥದ್ದಾಗ್ಬೋದು, ಅಥವಾ ಹಿಂದಿನ ಭಾಗದಲ್ಲಿ ತಲೆಚಕ್ರ ಬರ್ತಕ್ಕಂಥದ್ದಾಗ್ಬೋದು. ಈಗ ಸಡನ್ನಾಗಿ ಅಭ್ಯಾಸಕ್ಕೆ ದೇಹ ಹೊಂದ್ಕೊಳ್ಬೇಕು. ಪ್ರಾರಂಭದಲ್ಲಿ ನಾವುಗಳೇನು ಅಭ್ಯಾಸವನ್ನು ಮುಂದುವರಿಸ್ತಕ್ಕಂಥ ಹಂತದಲ್ಲಿ ಅವರಿಗೆ ಸ್ವಲ್ಪ ನಾವು ನಿತ್ಯವೂ ಕೂಡ ಅಭ್ಯಾಸ ಮಾಡಲಿಕ್ಕೆ ಹೇಳಬೇಕು. ಇದು ಕೇವಲ ಜೂನ್ 21 ಯೋಗ ಡೇಗೆ ಮಾತ್ರ ಸೀಮಿತ ಆಗದೆ ವಿದ್ಯಾರ್ಥಿಗಳು ಮನೆಯಲ್ಲಿ ಕೂಡ ನಿರಂತರವಾಗಿ ಇಷ್ಟೇ ಯೋಗ ಪ್ರೋಟೋಕಾಲದಲ್ಲಿ ಕಲಿತಂಥ ಆಸನಗಳನ್ನು ನಾವು ನಿತ್ಯವೂ ಕೂಡ ಮಕ್ಕಳಿಗೆ ಹೇಳಿಕೊಡ್ಲಿಕ್ಕೆ ಪ್ರಯತ್ನ ಪಡೋಣ. ಇನ್ನು ಮುಂದಿನ ಆಸನ ಉಷ್ಟ್ರಾಸನ. ಮೊದಲು ಮಾಡಿದ್ದು ಅರ್ಧ ಉಷ್ಟ್ರಾಸನ, ಈಗ ಮಾಡ್ತಕ್ಕಂಥದ್ದು ಉಷ್ಟ್ರಾಸನ. ಯಾವಾಗ ನಮ್ಮ ದೇಹ ಸಂಪೂರ್ಣವಾಗಿ ಹಿಂದಕ್ಕೆ ಬಾಗಿರ್ತದೆ, ಈಗ ಒಂದೊಂದಾಗಿನೇ ಬಲಗೈಯಿಂದ ಬಲಗಾಲಿನ ಮೇಲೆ, ಎಡಗೈಯಿಂದ ಎಡಗಾಲಿನ ಮೇಲೆ ದೇಹದ ಒಂದು ಎರಡು ಕೈಗಳನ್ನು ಹಾಕಿ ದೇಹದ ಭಾರವನ್ನು ಹಾಕ್ತಾ ಹಿಂದಕ್ಕೆ ಬೆಳೆದಾಗುವಂತಹ ಸ್ಥಿತಿ. 1 2 3 4 5 6 7 8 9 10. ಮತ್ತೆ ನಂದವಾಗಿ ಕೈಗಳನ್ನು ಮೇಲೆ ತರಲಿಕ್ಕೆ ಹೇಳಿ. ಮತ್ತೆ ಇಲ್ಲಿ ಹಿಂದಕ್ಕೆ ದೇಹ ಬಾಗಿರ್ತದೆ,
ಮುಂದಕ್ಕೆ ನಾವು ಶಶಂಕಾಸನಕ್ಕೂ ಕೂಡ ಭಾಗಬೇಕು ಸಮಸ್ಥಿತಿಗಾಗಿ. ಓಕೆ, ಈ ರೀತಿ ಕುಳಿತು ಮಾಡುವಂತಹ ಉಷ್ಟ್ರಾಸನದ ನಂತರ ಮತ್ತೆ ಇಲ್ಲಿ ಶಶಂಕಾಸನ ಇದೆ. ಶಶಂಕಾಸನದ ಸೊಂಟ ಸಂಪೂರ್ಣವಾಗಿ ಉಸಿರು ಬಿಡುತ್ತಾ ಹೊಟ್ಟೆಯನ್ನು ಒಳಗೆ ಇಳಿದುಕೊಂಡು ಹಣೆಯನ್ನು ಭೂಮಿಗೆ ತಾಗಿಸುವಂತಹ ಸ್ಥಿತಿ. ಶಶಂಕಾಸನ ಇದು ರೆಸ್ಟೆಡ್ ಆಸನ. ಈ ಒಂದು ವಿಶ್ರಾಂತಿದಾಯಕ ಆಸನವನ್ನು ನಾವೇನು ಅರ್ಧ ಉಷ್ಟ್ರಾಸನ ಮತ್ತೆ ಉಷ್ಟ್ರಾಸನವನ್ನು ಅಭ್ಯಾಸ ಮಾಡಿರ್ತೀವಿ. ಎದೆ ವಿಸ್ತಾರವಾಗಲಿಕ್ಕೆ ನಮ್ಮ ಲಂಗ್ಸ್ಗಳಿಗೆ ಶ್ವಾಸಕೋಶಕ್ಕೆ ಲಾಭ ಆಗುತ್ತೆ. ಮತ್ತೆ ಬೆನ್ನು ಮೂಳೆ ಈ ಬ್ಯಾಕ್ ಬೋನ್ ನಲ್ಲಿ ಕೂಡ ಹಿಂಬದಿನಲ್ಲಿ ಭಾಗದಿಂದ ಅದಕ್ಕೆ ಉತ್ತಮ ರೀತಿಯಲ್ಲಿ ವ್ಯಾಯಾಮ ಆಗುತ್ತೆ. ಭುಜದ ಒಂದು ಸ್ನಾಯುಗಳು ಹಿಂದಕ್ಕೆ ಮುಂದಕ್ಕೆ ಹೋಗೋದ್ರಿಂದ ಈ ಭುಜದ ಒಂದು ಸ್ನಾಯುಗಳಿಗೆ ವ್ಯಾಯಾಮ ಆಗುತ್ತೆ. ಈ ರೀತಿಯಲ್ಲಿ ವಜ್ರಾಸನದಿಂದ ಅರ್ಧ ಉಷ್ಟ್ರಾಸನ, ಉಷ್ಟ್ರಾಸನ ಮತ್ತೆ ಶಶಂಕಾಸನ. ಈಗ ಮುಂದಿನ ಹಂತದಲ್ಲಿ ಉತ್ಥಾನ ಮಂಡುಕಾಸನ ಇದೆ. ಈ ಉತ್ಥಾನ ಮಂಡುಕಾಸನದಲ್ಲಿ ಇಷ್ಟೇನೆ ನಾವುಗಳೇನು ಮಕ್ಕಳಿಗೆ ವಜ್ರಾಸನ ಕೂಡ್ಲಿಕ್ಕೆ ಹೇಳ್ತೀವಿ, ಆ ವಜ್ರಾಸನದ ನಂತರದಲ್ಲಿ ಸ್ವಲ್ಪ ನಾವು ಕಾಲನ್ನು ಈ ರೀತಿಯಲ್ಲಿ ಪಸರಿಸಿಕೊಂಡು ಕೂತ್ಕೊಳ್ಳಿಕ್ಕೆ ಹೇಳಬೇಕು. ಉತ್ಥಾನ ಮಂಡುಕಾಸನದಲ್ಲಿ ಕೈಗಳು ಈ ರೀತಿಯಲ್ಲಿ ಹಿಂದಕ್ಕೆ ಹೋಗಬೇಕು. ಈ ಉತ್ಥಾನ ಮಂಡುಕಾಸನವನ್ನು ಅಭ್ಯಾಸ ಮಾಡೋದ್ರಿಂದ ಮಕ್ಕಳಿಗೆ ಈ ಒಂದು ಗುದದ್ವಾರದಲ್ಲಿ ಸಂಪೂರ್ಣವಾಗಿ ಈ ಮಲಬದ್ಧತೆ ನಿವಾರಣೆ ಆಗಲಿಕ್ಕೆ, ತೊಡೆಯ ಸ್ನಾಯುಗಳಿಗೆ, ಮೊಣಕಾಲು ಚಿಪ್ಪಿಗೆ ಮತ್ತು ಮೊಣಕೈ ಎರಡು ಕೈಗಳ ಮೊಣಕೈಗಳಿಗೆ ಮತ್ತು ಶೋಲ್ಡರ್ ಇದೆಲ್ಲದೂ ಕೂಡ ಉತ್ತಮ ರೀತಿಯಲ್ಲಿ ಆಕ್ಟಿವೇಟ್ ಆಗುತ್ತೆ. ಮಕ್ಕಳ ಕ್ರಿಯೇಟಿವಿಟಿ ಹೆಚ್ಚಾಗುತ್ತೆ. ಒಂದು ಭುಜದ ಸ್ನಾಯುಗಳು ಕೂಡ ಬಹಳ ಚುರುಕಾಗಿ ಕೆಲಸ ಮಾಡ್ತವೆ. ಈ ರೀತಿಯಲ್ಲಿ ಉತ್ಥಾನ ಮಂಡುಕಾಸನವನ್ನು ಮಕ್ಕಳಿಗೆ ಹೇಳಲಿಕ್ಕೆ ನಾವುಗಳು ಅಭ್ಯಾಸವನ್ನು ಮಾಡಿಸಬೇಕು. ರಿಲ್ಯಾಕ್ಸ್ ಪೊಸಿಷನಲ್ಲಿ ಕೈಗಳನ್ನು ಮೇಲೆತ್ತಾ ಕೆಳಗೆ ತೆಗೆದುಕೊಂಡು ಬನ್ನಿ, ಕಾಲನ್ನು ಕೂಡಿಸಿ ಮತ್ತೆ ದಂಡಾಸನಕ್ಕೆ ಮಕ್ಕಳಿಗೆ ಹೋಗಲಿಕ್ಕೆ ಹೇಳಿ. ಇದು ಕುಳಿತು ಮಾಡ್ತಕ್ಕಂಥ ಆಸನಗಳಲ್ಲಿ ಶಶಂಕಾಸನದ ನಂತರ ಉತ್ಥಾನ ಮಂಡುಕಾಸನವನ್ನು ಅಭ್ಯಾಸ ಮಾಡುವಂತಹ ಸ್ಥಿತಿ. ಈಗ ಕುಳಿತು ಮಾಡುವಂತಹ ಮತ್ತೊಂದು ಆಸನ ವಕ್ರಾಸನ. ವಕ್ರ ಅಂದರೆ ಪಕ್ಕಕ್ಕೆ ಬಾಗ್ತಕ್ಕಂಥದ್ದು, ಬಹಳ ಸರಳವಾಗಿರ್ತಕ್ಕಂತಹದ್ದು. ಈಗ ಬಲಗಾಲನ್ನು ಚಾಚಿದ್ದೀವಿ, ಎಡಗಾಲನ್ನು ಬಲಗಾಲಿನ ಪಕ್ಕದಲ್ಲಿ ಇಡ್ಲಿಕ್ಕೆ ಹೇಳಿ. ನೀವು ಸಪೋರ್ಟ್ ತೆಗೆದುಕೊಂಡಂತಹ ಕೈ ಇದೆ, ಆ ಒಂದು ಕೈಯನ್ನು ಅಂದರೆ ನಾವು ಅರ್ಧ ಮಚ್ಚಂದ್ರಾಸನ ಏನು ಮಾಡ್ತೀವಲ್ಲ ಆ ಪ್ರಕಾರದಲ್ಲಿ ಸಂಪೂರ್ಣವಾಗಿ ಈ ಕೈಯನ್ನು ಹಿಂದಕ್ಕಿಟ್ಟು ಈ ರೀತಿ ಟ್ವಿಸ್ಟ್ ಮಾಡಲಿಕ್ಕೆ ಹೇಳಿ. ವಕ್ರ ಪಕ್ಕಕ್ಕೆ ಬಾಗುವಂತಹ ಸ್ಥಿತಿ. ಇದನ್ನು ಈ ರೀತಿಯಲ್ಲಿ ಅಪೋಸಿಟ್ನಲ್ಲಿ ಕೂಡ ಮಕ್ಕಳಿಗೆ ಅಭ್ಯಾಸವನ್ನು ಮಾಡಿಸಲಿಕ್ಕೆ ಕೂಡ ಮಾಡಿ. ಅರ್ಧ ಮಚ್ಚಂದ್ರ ಅಥವಾ ವಕ್ರಾಸನ ಇದು ಸರಳವಾಗಿದೆ. ಈ ರೀತಿಯಲ್ಲಿ ಎರಡೂ ಕಾಲುಗಳ ಬದಿಯಲ್ಲಿ ನಾವುಗಳು ವಕ್ರಾಸನವನ್ನು ಮಕ್ಕಳಿಗೆ ಅಭ್ಯಾಸ ಮಾಡಿಸೋಣ. ರಿಲ್ಯಾಕ್ಸ್. ಮತ್ತೆ ದಂಡಾಸನದಲ್ಲಿ ಸ್ವಲ್ಪ ಹೊತ್ತು ವಿರಮಿಸ್ಲಿಕ್ಕೆ ಹೇಳಿ. ಆರಾಮ್ಸೆ ಅವರು ಈ ಒಂದು ದಂಡಾಸನದಲ್ಲಿ ಕುಳಿತು ವಿಶ್ರಾಂತಿಯನ್ನು ಮಾಡಲಿ. ಅದಾದ ನಂತರದಲ್ಲಿ ಈಗ ಹೊಟ್ಟೆ ಮೇಲೆ ಮಲಗಿ ಮಾಡುವಂತಹ ಆಸನಗಳಿವೆ. ಮೊದಲನೇದಾಗಿ ಮಕರಾಸನ. ನೋಡಿ, ಫಸ್ಟ್ ಈ ರೀತಿ ಅವರು ಮಲಗ್ತಾರೆ, ಶವಾಸನದಲ್ಲಿ ಮಲಗ್ತಾರೆ. ಮಲಗಿದ ಮೇಲೆ ಅವರಿಗೆ ಮಕರಾಸನದಲ್ಲಿ ಮಲ್ಕೊಳ್ಳಿಕ್ಕೆ ಹೇಳಿ. ಆದರೆ ಹೊಟ್ಟೆ ಹೆಚ್ಚಿ ಈ ರೀತಿಯಲ್ಲಿ ಅವರು ಮಲಗಬೇಕು ಆರಾಮ್ಸೆ. ಇದಾದ ನಂತರದಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ಮುಂದಿನ ಆಸನ ಭುಜಂಗಾಸನ. ಕೋಬ್ರಾ ಎಡೆ ಎತ್ತಿದ ಹಾವಿನ ರೂಪದಲ್ಲಿ ಭುಜಂಗಾಸನ. ಈ ರೀತಿ ಮೇಲಕ್ಕೆ ದೇಹವನ್ನು ಎತ್ತಬೇಕು, ಆಕಾಶವನ್ನು ನೋಡ್ತಿರ್ಬೇಕು. ಮತ್ತೆ ಉಸಿರು ಬಿಡ್ತಾ ಕೆಳಗೆ ಬಾಗಬೇಕು. ಮತ್ತೆ ಮಕರಾಸನದಲ್ಲಿ ವಿಶ್ರಾಂತಿ.
ಇದು ಭುಜಂಗಾಸನವನ್ನ ಮಾಡುವಂತಹ ಸ್ಥಿತಿ. ಈ ಭುಜಂಗಾಸನವನ್ನ ಇಲ್ಲಿ ಮಕ್ಕಳಾಗಿರೋದ್ರಿಂದ ಅವರಿಗೆ ಯಥೇಚ್ಛವಾಗಿ ನಾವುಗಳು ಅರ್ಧ ಭಾಗಕ್ಕೆ ದೇವನ ಮೇಲೆತ್ತಲಿಕ್ಕೆ ಕಲಿಸ್ತಾ ಇದ್ದೇವೆ. ಇನ್ನು ಪ್ರೋಟೋಕಾಲದಲ್ಲಿ ಕೊಟ್ಟಂತೆ ಭುಜಂಗಾಸನ ಹಿರಿಯರಿಗೆ ಒಂದು ಸೀನಿಯರ್ ಸಿಟಿಸನ್ಸ್ಗೆ ಯಥೇಚ್ಛವಾಗಿ ಅಷ್ಟು ನಾವು ದೇವನ ಮೇಲೆತ್ತಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಇಷ್ಟು ನಮ್ಮ ಕೈಗಳನ್ನು ಕೊಡ್ತಾನೆ ಅವ್ರಿಗೆ ಎಷ್ಟು ಸಾಧ್ಯತೆ ಆಗ್ತದೆ ಅಷ್ಟು ಈ ಸ್ಥಿತಿನಲ್ಲಿ ಅವರು ದೇಹವನ್ನ ಮೇಲೆತ್ತಲಿಕ್ಕೆ ಹೇಳಬೇಕು. ಅವ್ರಿಗೆ ಎಷ್ಟು ಆಗ್ತದೆ ಅಷ್ಟು. ಮಕ್ಕಳು ಸಂಪೂರ್ಣವಾಗಿ ಬೆಂಡ್ ಇರ್ತದೆ, ಅವ್ರಿಗೆ ಯಥೇಚ್ಛವಾಗಿ ಈ ರೀತಿಯಲ್ಲಿ ಹಿಂದಕ್ಕೆ ದೇಹವನ್ನು ಬೆಂಡ್ ಮಾಡ್ತಕ್ಕಂಥದ್ದನ್ನು ನಾವು ಕಲಿಸ್ಕೊಡ್ಬೇಕು. ಓಕೆ, ಬನ್ನಿ ಈಗ ಮುಂದಿನ ಹಂತದಲ್ಲಿ ಶಲಭಾಸನವನ್ನ ಅಭ್ಯಾಸ ಮಾಡೋಣ. ಶಲಭಾಸನ ಈ ರೀತಿ ನಾವುಗಳು ಹೊಟ್ಟೆ ಹೆಚ್ಚಿ ಮಲ್ಕೊಂಡಿರ್ತೀವಿ. ಶಲಭಾಸನದಲ್ಲಿ ಒಂದೊಂದೇ ಕೈಯನ್ನ ತೊಡೆಯ ಕೆಳಭಾಗಕ್ಕೆ ತೆಗೆದುಕೊಂಡು ಹೋಗಬೇಕು. ಈ 30 ಡಿಗ್ರಿ ಆಂಗಲ್ ಅಷ್ಟು ನಾವು ಎರಡು ಕಾಲುಗಳನ್ನು ಜಾಯಿಂಟ್ ಮಾಡಿ ಮೇಲಕ್ಕೆ ಎತ್ತಬೇಕು. ಶಲಭಾಸನ ಇಡತ್ತೆ. 1 2 3 4 5 6 7 8 9 10 ಈ ರೀತಿ ಮಕ್ಕಳು ಶಲಭಾಸನವನ್ನ ಅರ್ಧ ಶಲಭಾಸನ ಸ್ಥಿತಿಗೆ ಫಸ್ಟ್ ಈ ತರ ಎತ್ತಬೇಕು. ಶಲಭಾಸನ ಕಾಲನ ಕೆಳಗೆ ಕೇಳಿ. ಇಷ್ಟು ಹೊಟ್ಟೆ ಮೇಲೆ ಮಲಗಿಕೊಂಡು ಅಭ್ಯಾಸ ಮಾಡತಕ್ಕಂತಹ ಆಸನಗಳು ಇವು ಪ್ರೋಟೋಕಾಲದಲ್ಲಿ ಇದ್ದಂತೆ. ನೆಕ್ಸ್ಟ್ ಬೆನ್ನ ಮೇಲೆ ಮಲಗಿ ಮಾಡುವಂತಹ ಆಸನಗಳ ಬಗ್ಗೆ ನಾವು ಮಾಹಿತಿಯನ್ನ ಪಡ್ಕೊಳ್ತಾ ಬರೋಣ.